ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಎಸ್ಎಲ್ಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕಟವಾಗಿದೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 7 ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ರಾಜ್ಯಕ್ಕೆ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ 7 ವಿದ್ಯಾರ್ಥಿಗಳು. ದಾವಣಗೆರೆಯ ಭರತ್, ಚಿಕ್ಕಮಗಳೂರಿನ ಬೃಂದ, ಬೆಂಗಳೂರಿನ ಧನುಷ್, ರಾಯಚೂರಿನ ಸುಖದೇವ್, ವಿಜಯಪುರದ ಸೌಜನ್ಯ, ಉಡುಪಿಯ ಪ್ರೀತಮ್, ಅಥಣಿಯ ಪ್ರಾರ್ಥನಾ ರಾಜ್ಯದ ಟಾಪರ್ಸ್. ಈ 7 ವಿದ್ಯಾರ್ಥಿಗಳು ಕೂಡ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಈ 7 ಜನ ವಿದ್ಯಾರ್ಥಿಗಳು ಕೂಡ 625ಕ್ಕೆ 625 ಅಂಕವನ್ನು ಪಡೆಯುವ ಮೂಲಕ ರಾಜ್ಯದ ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿ ಜೀವನದ ಟರ್ನಿಂಗ್ ಪಾಯಿಂಟ್. ಬೃಂದಾನ ಅಂದರೆ ಈಗ 625ಕ್ಕೆ 625 ಬಂದಿತ್ತು ಕಣಮ್ಮ, ಹೇಗೆ ಅನ್ಸುತ್ತೆ ಸ್ಟಾರ್ಟಿಂಗ್ ಕೇಳಿದ ತಕ್ಷಣ? ಖುಷಿ ಇದೆ. ಎಲ್ಲ ನಮ್ಮ ಅಪ್ಪ ಅಮ್ಮನ ಕನಸು, ಟೀಚರ್ಸ್ ಎಲ್ಲ ಅದು ನನಸಾಗಿದೆ. ಖುಷಿ ಇದೆ. ಅಂದರೆ 625ಕ್ಕೆ 625 ಬರುತ್ತೆ ಅಂತ ಅನಿಸಿತ್ತ ನಿಮಗೆ? ಅನಿಸಿತ್ತು, ಬರೆದಿದ್ದೆ, ಎಫರ್ಟ್ಸ್ ಹಾಕಿದ್ದೆ, ನಂದು ಬಂದಿದೆ. ಹಾಗೆ ಡೈಲಿ ಎಷ್ಟು ಓದ್ತಾ ಇದೆ? ಓದೋದೊಂದು ಅವರ್ಸ್ಗಿಂತ ಎಷ್ಟು ಟಾಪಿಕ್ಸ್ ಇತ್ತು ಅಷ್ಟು ಕವರ್ ಮಾಡೋದಿತ್ತು. ಡೈಲಿ ಇಷ್ಟು ಓದಬೇಕು ಅಂತ ಇತ್ತು. ಆ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತಾ ಇದ್ದೆ ದಿನ. ಕಾಲೇಜಲ್ಲಿ ಎಲ್ಲ ಹೇಗೆ ಸಪೋರ್ಟ್ ಇತ್ತು? ಸ್ಕೂಲಲ್ಲಿ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಎಷ್ಟೇ ಹೊತ್ತಿಗೆ ಎಷ್ಟೇ ಡೌಟ್ಸ್ ಕೇಳಿದ್ರು ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಓದೋಕ್ಕಂತಾನೆ ಎಲ್ಲ ನನಗೋಸ್ಕರ ಎಲ್ಲ ಸಪೋರ್ಟ್ ಮಾಡಿ, ನನಗೋಸ್ಕರ ಎಲ್ಲ ಫೆಸಿಲಿಟೀಸ್ ಕೊಟ್ಟು ಇವರಿಂದ ನಾನು ಇಲ್ಲಿದ್ದೀನಿ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಫ್ಯೂಚರ್ ಏನು ಆಸೆ? ನೆಕ್ಸ್ಟ್ ಫ್ಯೂಚರ್ ಸೈನ್ಸ್ ತಗೋಬೇಕು ಅಂತ. ಮುಂದೆ ಇದೆ ಇಂಜಿನಿಯರ್ ಆಗೋಣ, ಮುಂದೆ ಏನಾದರೂ ಬೇರೆದ್ದು ನೋಡೋಣ ಅಂತಂದರೆ. ಈಗ ಪ್ರತಿನಿತ್ಯ ಎಷ್ಟೊತ್ತು ಓದ್ತಾ ಇದ್ದೆ? ಹೇಗಂತ ಒಂದು 6 to 7 hours ಓದ್ತಾ ಇದ್ದೆ. ಸೆಲ್ಫ್ ಸ್ಟಡಿ ಅಷ್ಟೇ. ಥ್ಯಾಂಕ್ ಯು. ನಮಗೂ ತುಂಬ ಖುಷಿ ಆಗ್ತಿದೆ. ನಮ್ಮ ಕನಸು ಇವತ್ತು ನನಸಾಗಿದೆ. ಇಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. LKG ಟಾಪರ್ ಅವಳು. ಇವತ್ತು ಅದೇ ಬರಲಿ ಅನ್ನೋದು ಕಾಯ್ತಾ ಇದ್ವಿ. ಅದೇ ಅವ್ರು ನಿಮ್ಗೆ ಇವತ್ತು ಕೊಟ್ಟು ಕರುಣಿಸಿದ್ದಾನೆ. ಸಾಯಿಬಾಬಾನೇ ಇವತ್ತು ನಮಗೆ SSLC 625. ಅವಳೆ ಇಂಜಿನಿಯರ್ ಆಗ್ಬೇಕಂತಾನೆ ಆಸೆ ನಮಗೆ. ಸರ್, ಥ್ಯಾಂಕ್ ಯು. ಇದು ಬೃಂದ ಅವರ ತಂದೆ ತಾಯಿಯವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ರಾಜ್ಯದಲ್ಲಿ 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಅದರಲ್ಲಿ ಚಿಕ್ಕಮಗಳೂರಿನ ಬೃಂದ ಕೂಡ ಹೌದು. ಈಗ ಅದೇ ಬೃಂದ ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಬೃಂದ ಅವರೇ, ನಮಸ್ತೆ. ನಮಸ್ತೆ ಸರ್. ಕಂಗ್ರ್ಯಾಚುಲೇಷನ್ ಮೊದಲನೇದಾಗಿ ತಮಗೆ. ಥ್ಯಾಂಕ್ ಯು ಸರ್. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಇದೆ. ನಮ್ಮ ಅಪ್ಪ ಅಮ್ಮ ಕನಸು, ನಮ್ಮ ಟೀಚರ್ ಸಪೋರ್ಟ್, ನನ್ನ ಎಫರ್ಟ್ಸ್ ಇವತ್ತು ನನಸಾಗಿದೆ ಅಂತ ಅನ್ಸುತ್ತೆ. ಅಪ್ಪ ಅಮ್ಮ ಏನ್ ಕೆಲಸ ಮಾಡೋದು? ನಮ್ಮ ಅಪ್ಪ ಟೈಲರ್ ಸರ್. ಅಮ್ಮ ಹೌಸ್ ವೈಫ್. ಓಕೆ. ಹೇಗಿತ್ತು ಪ್ರಿಪರೇಷನ್? ಅಮ್ಮ ಹೌಸ್ ವೈಫ್. ಎಕ್ಸಾಮ್ಗೆ ಪ್ರಿಪರೇಷನ್ಸ್ ಅಂದ್ರೆ ಅದೇ ಏನ್ ಕಾನ್ಸೆಪ್ಟ್ಸ್ ಇತ್ತು ಅದನ್ನ ಅವತ್ತೇ ಕವರ್ ಮಾಡಿ ಓದ್ತಾ ಇದ್ದೆ. ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ ಸರ್. ಈಗ ಊರಿಗೆ ಹೆಮ್ಮೆ ತರುವಂತಹ ಸಪೋರ್ಟ್ ಇಂದ ಇವತ್ತು ಈ ತರ. ಹೌದು. ಊರಿಗೆ ಹೆಮ್ಮೆ ತರುವಂತಹ ವಿಚಾರ, ಶಾಲೆಗೆ ಹೆಮ್ಮೆ ತರುವಂತಹ ವಿಚಾರ, ನಿಮ್ಮ ಅಪ್ಪ ಅಮ್ಮನಿಗೆ ಹೆಮ್ಮೆ ತರುವಂತಹ ವಿಚಾರ, ಎಷ್ಟು ಖುಷಿ ಆಗ್ತಾ ಇದೆ ಬೃಂದ ತಮ್ಗೆ? ತುಂಬಾ ಖುಷಿ ಇದೆ ಸರ್. ಅವ್ರ ಕನಸು ನನಸು ಮಾಡಿದ್ದೀನಿ, ಅವ್ರಿಗೊಂದು ಗೌರವ ತಂದ್ಕೊಟ್ಟಿದ್ದೀನಿ ಅನ್ನೋ ಖುಷಿ ನೆಮ್ಮದಿ ಇದೆ ಸರ್. ಆಗ್ಲೇ ನಿಮ್ಮ ಅಮ್ಮ ಮಾತನಾಡ್ತಾ ಹೇಳ್ತಾ ಇದ್ರು LKG ಇಂದಲೂ ಕೂಡ ನನ್ನ ಮಗಳು ಟಾಪರ್ ಅಂತ ಹೇಳಿ. ಹೆಂಗಿರ್ತಿತ್ತು ಈ ಎಕ್ಸಾಮಿಗೆ ಓದೋದಕ್ಕೆ? ಪ್ರಿಪರೇಷನ್ ಹೇಗಿರ್ತಾ ಇತ್ತು ಅಂತ? ಪ್ರಿಪ್ರೇಷನ್ಸ್ ಅಂದ್ರೆ ಅದೇ ಸರ್, ನಮ್ಮ ಸ್ಕೂಲಿಂದ ಟೀಚರ್ಸ್ ಇಂದ ತುಂಬಾ ಮೆಟೀರಿಯಲ್ ಕಳ್ಸೋದಾಗಿರ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮನೇಲೂ ಅಷ್ಟೇ, ನಾನು ಓದಕ್ಕೆ ತುಂಬಾ ಫೆಸಿಲಿಟಿ ಮಾಡಿ ನನಗೆ ಅಂತ ಒಂದು ರೂಮ್ ಬಿಟ್ಕೊಟ್ಟಿದ್ದಾರೆ ಓದಕ್ಕೆ. ಅಷ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಎಲ್ಲರೂ ನಂಗೆ. ಎಷ್ಟು ಗಂಟೆ ಓದ್ತಾ ಇದ್ರಿ ಒಂದ್ ದಿನಕ್ಕೆ ಬೃಂದ ತಾವು? 6 to 7 hours ಆಗ್ತಾ ಇತ್ತು. ಅವತ್ತಿನ ಕಾನ್ಸೆಪ್ಟ್ ಅವತ್ತು ಟಾರ್ಗೆಟ್ ಇಟ್ಕೊಂಡು ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೆ ಸರ್. ಇನ್ನು ನಿಮ್ಮ ಟೀಚರ್ಸ್ ಸಪೋರ್ಟ್ ಬಗ್ಗೆ ಏನ್ ಅನ್ಸುತ್ತೆ ಈ ಸಂದರ್ಭದಲ್ಲಿ ತಮಗೆ? ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರು ಕಳ್ಸೋದ್ ಮೆಟೀರಿಯಲ್ ಆಗಿರ್ಬೋದು, ಆಚೆಯಿಂದ ಏನೇನ್ ನೋಟ್ಸ್ ಬಿಟ್ಟು ಆಚೆ ಏನೇನ್ ಮೆಟೀರಿಯಲ್ಸ್ ಇರ್ಬೋದು, ಇದನ್ನ ಪ್ರಾಕ್ಟೀಸ್ ಮಾಡಿ ಡೌಟ್ಸ್ ಕ್ಲಿಯರ್ ಮಾಡೋದಾಗಿರ್ಬೋದು, ಎಷ್ಟೇ ರಾತ್ರಿ ಆದ್ರೂ ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ರು ಸರ್. ಅದೊಂದು ಖುಷಿ ಇದೆ. ಅವ್ರಿಗೊಂದು ತುಂಬಾ ಒಂದು ಪ್ಲೆಜರ್ ಇದೆ ಅವ್ರಿಗೋಸ್ಕರ. ನಿಜ. ನೀವು ಎಕ್ಸ್ಟ್ರಾ ಕ್ಲಾಸಸ್ ಅಥವಾ ಟ್ಯೂಷನ್ ಏನಾದ್ರು ತಗೊಂತಿದ್ರಾ ಎಕ್ಸಾಮ್ಗೋಸ್ಕರ?
ಸ್ಕೂಲಲ್ಲೇ ಕೋಚಿಂಗ್ ಇರ್ತಾ ಇತ್ತು ಸರ್, ಅದನ್ನಷ್ಟೇ ಅಟೆಂಡ್ ಮಾಡ್ತಾ ಇದ್ವಿ. ಕೋಚಿಂಗ್ ಅಲ್ಲಿ ಏನ್ ಹೇಳ್ಕೊಡ್ತಾ ಇದ್ರು, ಹೇಗೆ ತಯಾರಿ ಇರ್ತಾ ಇತ್ತು ಅಂತ? ಕೋಚಿಂಗ್ ಅಲ್ಲಿ ಅದು ಇವಾಗ ನೋಟ್ಸ್ ಅಥವಾ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆದೇನಾದ್ರೂ ಹೊಸ ವಿಷಯ ಅಥವಾ ಪ್ರೀ ಬೋರ್ಡ್ಸ್ ಇಂದ ಏನಾದ್ರೂ ಹೋದ ವರ್ಷದ್ದು ಬೋರ್ಡ್ಸ್ ಇಂದ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅದನ್ನ ಕೋಚಿಂಗ್ ಅಲ್ಲಿ ತುಂಬಾ ಫೋಕಸ್ ಮಾಡಿ ಓದಿಸ್ತಿದ್ರು ಸರ್. ಈ ಹಿಂದಿ ವಿಷಯದಲ್ಲಿ ಅಥವಾ ಮೂರನೇ ಭಾಷೆಯ ವಿಷಯದಲ್ಲಿ ನಿಮಗೇನು ಗೊಂದಲ ಆಗ್ಲಿಲ್ವಾ? ಅದು ಅಷ್ಟೊಂದು ಕೇರ್ ಮಾಡಿಲ್ಲ. ಈ ಫುಲ್ ಇಯರೇ ಓದಿದ್ದೀವಿ, ಇನ್ನೇನು ಎಕ್ಸಾಮಿಗೆ ಅಂತ ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಹೆಂಗೆ ಓದಿ ಬರ್ದಿದ್ವಿ ಹಂಗೆ ಓದಿ ಬರ್ದಿದ್ದೀವಿ ಸರ್. ಅಲ್ಲ, ಕೆಲವರಿಗೆ ಅದು ಕನ್ಫ್ಯೂಷನ್ ಮಾಡ್ತು ಅಂತ ಹೇಳ್ತಾರೆ, ನಿಮ್ಗೆ ಅದೇನಾಗ್ಲಿಲ್ಲ? ಅದು ಮಾಡ್ಕೊಳ್ಳಿಲ್ಲ ಸರ್. ಅದು ಇವಾಗ ಮತ್ತೆ ಗ್ರೇಡ್ ಆಗ್ಬೋದು, ಮಾರ್ಕ್ಸ್ ಆಗ್ಬೋದು. ಸೊ ಬೇರೆ ಸಬ್ಜೆಕ್ಟ್ಸ್ ಹೆಂಗೆ ಓದಿ ಬರ್ದಿದ್ವಿ ಅದನ್ನು ಹಂಗೆ ಓದಿ ಬರ್ದಿದ್ವಿ. ಈಗ ತಮ್ಮ ಕನಸು ಏನಿದೆ, ಗುರಿ ಏನಿದೆ? ಔಟ್ ಆಫ್ ಔಟ್ ತೆಗ್ದಿದ್ದೀರಿ ಸರ್. ಮುಂದೆ ಇಂಜಿನಿಯರ್ ಆಗಬೇಕು ಅಂತ ಸರ್. ಓಕೆ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್ ಬೃಂದಾ. ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತೀವಿ, ನೀವು ಅಂದ್ಕೊಂಡಿದ್ದಾಗಲಿ ಅಂತ ಕೂಡ ನಾವು ಆಶಿಸ್ತೀವಿ. ಇದು ಚಿಕ್ಕಮಗಳೂರಿನ ಬೃಂದಾ ಅವರ ಮಾತು. SSLCಯಲ್ಲಿ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಹಾರ್ಡ್ ವರ್ಕು ಮತ್ತು ತಂದೆ ತಾಯಿಯ ಶ್ರಮ, ಟೀಚರ್ಸ್ಗಳ ಸಪೋರ್ಟು ನನ್ನ ಈ ಸಾಧನೆಗೆ ಕಾರಣ ಅಂಥೇಳಿ ಬೃಂದಾ ಅವರು ತಮ್ಮ ಮೊದಲ ಮಾತುಗಳನ್ನು ಪಬ್ಲಿಕ್ ಟಿವಿ ಜೊತೆಗೆ ಆಡಿರುವಂಥದ್ದು. ನಿಜಕ್ಕೂ ಕೂಡ 625ಕ್ಕೆ 625 ಅಂಕವನ್ನು ತೆಗೆದುಕೊಳ್ಳುವಂಥದ್ದು ಸಾಮಾನ್ಯದ ವಿಷಯವೇ ಅಲ್ಲ. ಈಗ 7 ವಿದ್ಯಾರ್ಥಿಗಳು ಆ ರೀತಿಯ ಸಾಧನೆಯನ್ನು ಮಾಡಿದ್ದಾರೆ, ಮೊದಲ ರ್ಯಾಂಕ್ ಬಂದಿದ್ದಾರೆ. ಸಹಜವಾಗಿಯೇ ಕುಟುಂಬಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದೆ, ಶಾಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಿಹಿಯನ್ನ ಹಂಚಿ ವಿದ್ಯಾರ್ಥಿಗಳ ಈ ಸಂಭ್ರಮಾಚರಣೆ ಕೂಡ ಈಗ ಜೋರಾಗ್ತಾ ಇರುವಂಥದ್ದು. ಸರ್ ನೀವು ಹಗ್ ಮಾಡಿ ಸರ್, ಹಂಗೆ ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಬೃಂದಾ, ಮತ್ತೊಂದು ಕಡೆ ಧನುಷ್. ಕುಟುಂಬಸ್ಥರಲ್ಲಿ ಸಂಭ್ರಮ ಮನೆ ಮಾಡಿರುವಂತಹ ದೃಶ್ಯ ಇದು. ಮಗ 625ಕ್ಕೆ 625 ಅಂಕವನ್ನ ತೆಗೆದುಕೊಂಡಿದ್ದಕ್ಕೆ ಧನುಷ್ ತಂದೆ ತಾಯಿ ಸಿಹಿಯನ್ನ ಹಂಚಿ ಕಂಗ್ರ್ಯಾಚುಲೇಷನ್ ಅನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬೃಂದಾ ತಂದೆ ತಾಯಿಯ ಕಣ್ಣಲ್ಲೂ ಕೂಡ ಸಂಭ್ರಮ ಕಾಣಿಸ್ತಾ ಇದೆ. ತಂದೆ ಟೈಲರ್, ತಾಯಿ ಹೌಸ್ ವೈಫ್. ಸಹಜವಾಗಿ 625ಕ್ಕೆ 625 ಅಂಕವನ್ನು ತೆಗೆದು ರಾಜ್ಯಕ್ಕೆ ಟಾಪರ್ ಬಂದಾಗ ಆ ಸಂಭ್ರಮ ಸಡಗರ ದುಪ್ಪಟ್ಟಾಗಿರುವಂತಹ ದೃಶ್ಯಗಳು ಕಣ್ಣಿಗೆ ಕಾಣಿಸ್ತಾ ಇರುವಂತಹದ್ದು. 7 ವಿದ್ಯಾರ್ಥಿಗಳು ಈ ರೀತಿಯ ಸಾಧನೆಯನ್ನ ಮಾಡಿದ್ದಾರೆ. ಊರಿಗೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡಿದ್ದಾರೆ, ಮನೆಗೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡಿದ್ದಾರೆ, ಓದಿದ ಶಾಲೆಗೂ ಕೂಡ ಕೀರ್ತಿ ತರುವಂತಹ ಕೆಲಸ ಆಗಿರುವಂಥದ್ದು. ಹಾರ್ಡ್ ವರ್ಕ್ ಮತ್ತು ನಿರಂತರ ಪರಿಶ್ರಮ, ತಂದೆ ತಾಯಿಯ ಕಷ್ಟವೇ ನಮಗೆ ಸ್ಫೂರ್ತಿ ಅನ್ನೋದು ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು. ಜೊತೆಗೆ ನಿರಂತರವಾಗಿ ಟೀಚರ್ಸ್ ಮಾಡ್ತಾ ಇದ್ದಂತಹ ಸಪೋರ್ಟ್ ನಮ್ಮ ಈ ಸಾಧನೆಗೆ ಕಾರಣ ಅಂಥೇಳಿ 7 ಜನ ವಿದ್ಯಾರ್ಥಿಗಳು ಕೂಡ ಈಗ ಮಾತನಾಡ್ತಾ ಇದ್ದಾರೆ, ತಮ್ಮ ಸಂಭ್ರಮವನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಆ 7 ಜನ ವಿದ್ಯಾರ್ಥಿಗಳು ಕೂಡ 625ಕ್ಕೆ 625 ಅಂಕವನ್ನು ಪಡೆದಿರುವಂಥದ್ದು ತಮಾಷೆಯ ಮಾತಲ್ಲ. ಪ್ರತಿ ಸಬ್ಜೆಕ್ಟ್ನಲ್ಲೂ ಕೂಡ 100ಕ್ಕೆ 100 ಔಟ್ ಆಫ್ ಔಟ್ ತೆಗೆಯುವಂಥದ್ದು. ಅದರಲ್ಲೂ ಕೂಡ ಹಿಂದಿ ವಿಷಯದಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂಥೇಳಿ 2 ದಿನದ ಹಿಂದೆ ಶಿಕ್ಷಣ ಸಚಿವರು ಹೇಳಿದ್ರಿಂದ ಬೇರೆ ಪರಿಣಾಮ ಬೀರಬಹುದಾ ಅನ್ನುವಂತಹ ಮಾತುಗಳು ಕೂಡ ಇತ್ತು.